ನೀನು ಅದಕ್ಕೆ ಇಲ್ಲಿ ಬಂದು ಯವ್ವ ನಂದು ನಂದು ಫಸ್ಟಿಗೆ ಬೇರೆಯವ್ರಾಗಿದ್ವಲ್ಲ ಇವ ಅವಾಗಿಂದು ಎಲ್ಲವೂ ಜಿಲ್ಲೆ ಹೆಸರು ಎಲ್ಲವೂ ತಾಲೂಕು ಎಲ್ಲವೂ ಬರೀ ಆ ಕಡೆ ಅದಾವ. ನಾವು ನಡೀತೈತೆ ಬಿಡ ಅನ್ಕೊಂಡಿದ್ವಿ. ಈಗ ಮತ್ತೆ ಯಾಕೆ ಈ ಕಡೆ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ಇಲ್ಲಿವ ಮತ್ತೆ ಜನಗಣತಿ ಎಲ್ಲ ಮಾಡಕ್ಕೆ ಬರ್ತಾರಲ್ಲ ಅವ್ರು ಅಂದ್ರಪ್ಪ ನೀವು ಇಲ್ಲಿದ ಮಾಡಿಸ್ಬೇಕಾಗಿತ್ತು ಈಗ ಇಲ್ಲೇ ಇರ್ತಿರಲ್ಲ ಮತ್ತು ಮುಂದೆ ನಿಮಗೆ ತೊಂದರೆ ಆಕತ್ ನೋಡ್ರಿ ಇಲ್ಲಿ ಇವೇನ್ರ ಅವು ಇವೇನ್ರ ಮಾಡಿಸ್ಬೇಕಂದ್ರೆ ಮತ್ತೆ ಬರಲ್ಲ ನೋಡ್ರಿ ಹಿಂಗಂದ್ರೆ ಸುಮ್ಮನೆ ಯಾಕೆ ಮಾಡಿಸಿದ್ರ ಅಂತಂದು ಬಂದೆ. ಅವನೇನೋ ಕೊಟ್ಟೆನವ ಇನ್ನೊಂದು ವಾರ ಬಿಟ್ಟು ಬರ್ರಿ ಅಂದಾರ. ಒಂದೇ ಸರಿಗೆ ಆಗಂಗಿಲ್ಲ ಬಿಡ ಇವ ಅಡ್ಡಾಡ ಬೇಜಾರಕ್ಕವು. ನಮ್ಮ ಮನೆ ಗಂಡು ಮಕ್ಕಳ ಬೈಕ್ ಇರ್ತವು ಬಂದು ಕರ್ಕೊಂಡು ಹೋಗಂಗಿಲ್ಲ ತಾವರ ಬಂದು ಮಾಡ್ಸಂಗಿಲ್ಲ. ಎಲ್ಲವಕ್ಕೂ ನಾವು ಅಡ್ಡಾಡಿ ಮಾಡ್ಬೇಕು ಮನೆಗೂ ನಾವು ಮಾಡ್ಬೇಕು ಹೊರಗೂ ನಾವು ಮಾಡಬೇಕು ಸಾಕಾಗಕತಿ. ಅದಕ್ಕೆ ಇಲ್ಲೇ ಬಂದಿದ್ದೆ ಕೊಟ್ಟೆ ನಾವು ಏನಾರ ಬೇಕು ಅಂದ್ವು ಕೊಟ್ಟನಿ. ಮನ್ಯಾಗ ಕೆಲಸ ಎಲ್ಲ ಹಂಗ ಬಿಟ್ಟು ಬಂದೆ ನೀವು ನಾನು ಪಾಳ್ಯಕ್ಕೆ ನಿಂದ್ರಕ್ಕಾಗಲ್ಲ ಅಂದು ನಿನ್ನೆ ಬಂದಿದ್ದೇವ 11 ಗಂಟೆವರೆಗೂ ನಿಂತ್ರು. ಆಮೇಲೆ ಬಂದಿದ್ದೆ 11 ಗಂಟೆಗೆ ಒಂದು ತಾಸು ನಿಂತೆ ನೆಗಿರ್ಜಿ. ಆಮೇಲೆ ಊಟಕ್ಕೆ ಟೈಮ್ ಆಯ್ತು ಮನೆಗೆ ಹೋಗ್ರಿ ನಾಳೆ ಬರ್ರಿ ಅಂತ ಕಳಿಸಿದ್ರೆ ಮಾರ್ಮಣ್ಣಾಗ್ಲಿ ನಿಂತ್ಕೊಂಡು ಮಕ್ಕ ಎಲ್ಲ ಕೆಂಪಾಗಿ ಒಂದು ಹನಿ ನೀರು ಇಲ್ದಂಗೆ ಎಲ್ಲ ಗಂಟ್ಲ ಒಣಗೋಗಿ ಇನ್ನೇನು ಬೀಳ್ಬೇಕು ಆ ಲೆವೆಲಿಗೆ ಬಂದವಿ. ಹೋಗ್ರಿ ಬಿಡತ್ತಾಗ ಹೆಂಗ ಸಿಗ್ತಾರ ಮಾಡಿಸಿದ್ರತ ಕೊಟ್ಟೋದ್ರತ ನಿಂತ್ರ ನಾಳೆ ಬರ್ರಿ ಅಂದ್ರೆ ಅದಕ್ಕೆ ತಲೆ ಕೆಟ್ಟಿ ಬೆಳಗ್ಗೆ ಹಂಗೆ ಟಿಫನ್ ಮಾಡ್ದಕ್ಕೆ ಏನೇನು ಕೆಲಸ ಮಾಡಿಲ್ಲ ನೋಡು. 9 ಗಂಟೆಗೆ ಬಂದು ಕುಂತ್ಬಿಟ್ಟಾನೆ ಇಲ್ಲಿ. ಅದಕ್ಕಾಗನೇ ಹೆಂಗ ಸ್ವಲ್ಪ ಈಗ ಹೊಂಟ ನೋಡಿ ಮನೆಗೆ ಈಗ ಹೋಗಿ ಎಲ್ಲ ಮಾಡ್ಬೇಕು ನೋಡವ. ಸರಿ ತಗೊಳವ ಹಂಗಾದ್ರೆ ನಾವು ಹೋಗಿ ನಮ್ದಿನ ಪಾಳೆ ಹಚ್ಚಿಲ್ಲವ ಇನ್ನು ಏನೇನು ಬೇಕಂತ ಕೇಳ್ಬೇಕು. ಆ ಪುಣ್ಯಾತ್ಮಕ್ಕೆ ಫೋನ್ ಮಾಡಿ ಕೇಳಿದ್ರೆ ಫೋನೇ ಕೇಳಿದ್ರೆ ಒಂದು 2 ನಿಮಿಷದಾಗ ಮುಗಿದು ಬಿಡ್ತೈತಿ. ಇಲ್ಲೇ ಬರ್ರಿ ನೀವೆಲ್ಲ ಮನೆಯಾಗ ಕೂತ್ಕೊಂಡು ಕೇಳ್ತೀರಿ ನಂಗೆ ಹಿಂಗೆ ಅಂತಂದು ಸುಮ್ಮನೆ ಬಾಯರ್ ಕಂಡು ಅದಕ್ಕೆ ಸುಮ್ಮನೆ ಯಾಕೆ ಬೇಕು ಇಲ್ಲೇ ಬಂದು ಕೇಳೋರಾತಂತಂದು ಇಲ್ಲೇ ಬಂದ ನೋಡಿ. ನಮ್ದಿನ ಹಂಗಾದ್ರೆ ದಿಶವನೇ ಏನು ಅವ್ನು ಕೇಳೋಗಿ ನಾವು ಮತ್ತೆ ಮನೆಗೆ ಹೋಗಿ ಅವು ಏನೇನು ಬೇಕಂದು ಮತ್ತೆಲ್ಲ ತಂದು ಕೊಟ್ಟು ಮಾಡಿಸಿದಾಗ ಎಷ್ಟು ದಿನ ಹಿಡಿತೈತೆ ದೇವ್ರಿಗೆ ಗೊತ್ತು ಹಂಗಾದ್ರೆ. ಅಲ್ಲಮ್ಮ ಈಗ ನಿನ್ನ ಪಾಳೆ ಬಂದ್ರೆ ನೀನು ನಿಂದಿರ್ತೀಯಮ್ಮ ನೀನು ಮಾಡಿಸ್ತೀನಮ್ಮ ಆಧಾರ್ ಕಾರ್ಡು. ಈಗ ನಿನ್ನ ಮಗನ ಪಾಳೆ ಬಂತಂದ್ರೆ ನಿನ್ನ ಮಗನ ಬರ್ಬೇಕು. ಹೋಗಮ್ಮ ನಿನ್ನ ಮಗವರೆಗೂ ಮುಂದೆ ಕಳಿಸ್ತೇವೆ ಅಲ್ಲಿ ಕೂತ್ಕೊ ಹೋಗಮ್ಮ ಎಲ್ಲ ನಳಿಗೆ ಸುಮ್ಮನೆ ಯಾಕೆ ಬಂದ್ಬಿಡ್ತಿರ್ವೇನ ನಮ್ಮ ತಲೆ ಕೆಡ್ಸಕ್ಕ. ಈ ಕಡೆ ಎಲ್ಲ ಏನಾಗ ಇಬ್ರು ಇದಾರ ಆ ಕಡೆ ಇದ್ದಾರಲ್ಲಪ್ಪ ಒಂದು 15-20 ಜನ ಇದಾರಲ್ಲ. ಹಾಂ ಅಲ್ಲಿ ಮರದ ಕೆಳಗೆ ಕುಂತಾರಲ್ಲ ಅವ್ರನ್ನ ಈ ಕಡೆ ಬಾ ಅನ್ನಪ್ಪ ಒಂದು 5-5 ಜನನ ಕಳಿಸಿ ಕಡೆ. ಅಣ್ಣರೇ ಅದು ನಾವು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಾಗಿತ್ತು ರೀ. ಅದಕ್ಕೆ ಏನೇನು ಬೇಕು ಅಂತಂದು ಕೇಳ್ಬೇಕಂತ ಫೋನ್ ಮಾಡಿದ್ರಿ ನೀವು ಇಲ್ಲೇ ಬಂದು ಕೇಳ್ರಿ ಅಂದ್ರಲ್ಲ ಅದೇ ಏನೇನು ಬೇಕಾಗಿತ್ತು ರೀ. ಅಯ್ಯ ಅಮ್ಮ ಅದು ಹೇಳೋರು ನಾವಲ್ಲಮ್ಮ ಆ ಕಡೆ ಬೇರೆ ಇದ್ದಾರಮ್ಮ ಅಲ್ಲೆಲ್ಲ ಹೇಳ್ತಾರೆ ಆ ಕಡೆ ಹೋಗ್ರಮ್ಮ. ಇಲ್ಲಿ ನಾವು ಬರೀ ಫಾರ್ಮ್ ಏನೇನು ಬೇಕೋ ಅವೆಲ್ಲ ಇಸ್ಕೊಳೋದಷ್ಟೇ. ಅಯ್ಯ ಅಲ್ಲಪ್ಪ ನಾವೆಲ್ಲ ಬೇರೆ ಕಡೆ ಹೋಗಿದ್ವಿ ಅವ್ರು ನೋಡ್ರಿ ಇಲ್ಲಿಗೆ ಬರ ಅಂದ್ರೆ ನೀವು ಇಲ್ಲಿ ನೋಡ್ರಿ ಇಲ್ಲಿಂದ ಅವ್ರ ಹತ್ರ ಕೇಳ್ರಿ ಇವ್ರ ಹತ್ರ ಕೇಳ್ರಿ ಅಂತೀರಲ್ಲ ಏನು ಮಾಡಿಸ್ತೀರ ನಿಮಗೆ ಗೊತ್ತಿರ್ತಾವಪ್ಪ ನೀವೇ ಹೇಳ್ಬಿಟ್ರೆ ಆತು. ಅಪ್ಪ ಬಂದು ಸುಮ್ಮನೆ ತಲೆ ತಿಂತೀರಿ ನೋಡ್ರಪ್ಪ ನಮಗಂತರೂ. ಏನಮ್ಮ ಏನಾಗಬೇಕಾಗಿತ್ತು ಏನು ತಿದ್ದುಪಡಿ ಮಾಡಿಸ್ಬೇಕಾಗಿತ್ತು. ಅದು ಏನಿಲ್ಲ ರೀ ನನ್ನ ಗಂಡನ ಹೆಸರು ಸ್ವಲ್ಪ ತಪ್ಪಾಗೈತ್ರಿ. ಒತ್ತಕ್ಷರ ದೀರ್ಘ ಏನೋ ಸ್ವಲ್ಪ ತಪ್ಪಾಗೈತಿ. ಅದಕ್ಕೆ ಸ್ವಲ್ಪ ಮುಂದೆ ಸುಮ್ಮನೆ ಪ್ರಾಬ್ಲಮ್ ಆಕವು ಅದನ್ನು ತಿದ್ದುಪಡಿ ಮಾಡಿಸ್ರಮ್ಮ ಅಂತಂದು ನನ್ನ ಮಗನ ಅಡ್ಮಿಷನ್ ಮಾಡ್ಸಕ್ಕೆ ಹೋಗಿದ್ವಲ್ಲ ಕೊಟ್ಟಿದ್ವಲ್ರಿ ಅವ್ರು ಅಂದ್ರಿ. ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಏನೇನು ಬೇಕಾಗಿತ್ತು ರೀ. ಹೌದೇನಮ್ಮ ಹಂಗಾದ್ರೆ ತಿದ್ದುಪಡಿ ಮಾಡಿಸ್ಬೇಕಂದ್ರೆ ವೋಟಿಂಗ್ ಕಾರ್ಡ್ ಐತೇನಮ್ಮ ನಿಮ್ಮ ಹತ್ರ. ಹ್ಞೂ ಅಣ್ಣಾರ ವೋಟಿಂಗ್ ಕಾರ್ಡ್ ಐತ್ರಿ. ಹಂಗಾದ್ರೆ ವೋಟಿಂಗ್ ಕಾರ್ಡು ಇದು ಹಳೆಯ ಜೆರಾಕ್ಸು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸು ನಿಮ್ಮ ಮನೆಯವ್ರ ಜೆರಾಕ್ಸು ಲಿಂಕ್ ಇರೋ ಫೋನ್ ನಂಬರು ರೇಷನ್ ಕಾರ್ಡ್ ಇದು ರೇಷನ್ ಕಾರ್ಡು ಆಮೇಲೆ ಪಾನ್ ಕಾರ್ಡು ವೋಟರ್ ಐ ಡಿ ನಿಮ್ಮ ಗಂಡಂದು ನಿಮ್ಮದು ಬೇಕು ನೋಡಮ್ಮ. ಅಲ್ಲ ಅಣ್ಣರೇ ವೋಟಿಂಗ್ ಕಾರ್ಡ್ನಾಗೂ ನನ್ನ ಗಂಡನ ಹೆಸರು ಹಿಂಗೆ ಐತ್ರಿ ಅದರಾಗೂ ತಪ್ಪಾಗೈತಿ ಅದ್ರಾಗೂ ಚೇಂಜ್ ಮಾಡಿಸ್ಬೇಕಾಗಿತ್ತು ರೀ. ನಾವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿದಾಗ ವೋಟಿಂಗ್ ಕಾರ್ಡ್ ಮಾಡಿಸಿರತ್ತ ಅನ್ಕೊಂಡೆ. ಇಲ್ಲಮ್ಮ ಹಂಗೆಲ್ಲ ಬರಂಗಿಲ್ಲ. ಅವಾಗೆಲ್ಲ ಹಂಗ ಮಾಡ್ತಿದ್ರು ಎಲ್ಲದಕ್ಕೂ ಆಧಾರ್ ಕಾರ್ಡ್ ಮೊದಲು ಕೇಳ್ತಿದ್ರು. ಈಗ ಹಂಗೆಲ್ಲ ಆಗಂಗಿಲ್ಲಮ್ಮ. ಆಧಾರ್ ಕಾರ್ಡ್ನಾಗ ಏನಾರ ತಿದ್ದುಪಡಿ ಮಾಡಿಸ್ಬೇಕು ಅಂದ್ರೆ ಮೊದಲು ವೋಟಿಂಗ್ ಕಾರ್ಡ್ ಬೇಕು. ವೋಟಿಂಗ್ ಕಾರ್ಡ್ ಕರೆಕ್ಟಾಗಿ ಇರ್ಬೇಕು ನೋಡ್ರಿ. ಫಸ್ಟ್ ವೋಟಿಂಗ್ ಕಾರ್ಡ್ ಮಾಡಿಸ್ರಿ. ವೋಟಿಂಗ್ ಕಾರ್ಡ್ನಾಗ ಕರೆಕ್ಟಾಗಿ ಹೆಸರು ಇರಬೇಕು. ನಿಮ್ಮ ಮನೆಯವ್ರ ಹೆಸರು ಮನೆ ಅಡ್ರೆಸ್ ಎಲ್ಲ ಕರೆಕ್ಟಾಗಿರ್ಬೇಕು. ಅದನ್ನ ಲಿಂಕ್ ಇಟ್ಕೊಂಡು ನಾವು ಆಧಾರ್ ಕಾರ್ಡ್ ಮಾಡ್ಕೊಡ್ತೇವೆ ನೋಡಮ್ಮ. ಹೌದಣ್ಣರೇ ಹಂಗಾದ್ರೆ ವೋಟಿಂಗ್ ಕಾರ್ಡ್ ಮಾಡ್ಸಕ್ಕೆ ಏನೇನು ಬೇಕ್ರಿ. ವೋಟಿಂಗ್ ಕಾರ್ಡ್ ಮಾಡ್ಸಕ್ಕೆ ಆಧಾರ್ ಕಾರ್ಡ್ ಬೇಕಮ್ಮ. ಅಲ್ಲ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಸಕ್ಕಂತ ಬಂದ್ರೆ ವೋಟಿಂಗ್ ಕಾರ್ಡ್ ಬೇಕಂತಾರೆ. ವೋಟಿಂಗ್ ಕಾರ್ಡ್ ಮಾಡ್ಸೋಕೆ ಏನು ಬೇಕು ಅಂದ್ರೆ ಆಧಾರ್ ಕಾರ್ಡ್ ಬೇಕಂತಾರಲ್ಲ. ಯಪ್ಪ ತಲೆನೇ ಕೆಟ್ಟೋಕತಿ. ಅಲ್ಲ ಅಣ್ಣರೇ ನಾನು ನನಗೆ ಮಾಡ್ಸಕ್ಕೆ ಬಂದದ್ದು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಬಂದದ್ದು. ವೋಟಿಂಗ್ ಕಾರ್ಡು ಆಮೇಲೆ ಮಾಡಿಸಿರತ್ತ ಅನ್ಕೊಂಡೆ. ನೀವು ನೋಡಿದ್ರೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ವೋಟಿಂಗ್ ಕಾರ್ಡ್ ಕೇಳ್ತೀರಿ. ವೋಟಿಂಗ್ ಕಾರ್ಡ್ ಮಾಡ್ಸಕ್ಕೆ ಏನೇನು ಬೇಕಂದ್ರೆ ಮತ್ತೆ ಆಧಾರ್ ಕಾರ್ಡ್ ಬೇಕಂತೀರಲ್ಲ. ಅಯ್ಯೋ ಏನು ತಲೆ ತಿಂತೀರಮ್ಮ ನೀವು. ಅಲ್ಲಪ್ಪ ನಮ್ಮದು ಆಧಾರ್ ಕಾರ್ಡ್ನಾಗ ಹೆಸರು ತಪ್ಪಾಗೈತಿ ಅದನ್ನ ತಿದ್ದುಪಡಿ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ನೋಡಿದ್ರೆ ಮೇನಾಗಿ ವೋಟಿಂಗ್ ಕಾರ್ಡ್ ಬೇಕಂತೀರಿ. ವೋಟಿಂಗ್ ಕಾರ್ಡ್ನಾಗೂ ತಪ್ಪಾಗೈತಿ ಅದಕ್ಕೆ ಏನು ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಅದಕ್ಕೂ ಆಧಾರ್ ಕಾರ್ಡ್ ಬೇಕಂತೀರಲ್ಲ. ನಮ್ಗೆ ಏನೋ ಅರ್ಥನ ಆಗಕತ್ತಿಲ್ಲ. ಅಯ್ಯೋ ಅಮ್ಮ ಫಸ್ಟ್ ವೋಟಿಂಗ್ ಕಾರ್ಡ್ನಾಗ ಹಿಂಗೆ ತಪ್ಪಾಗೈತೆ ಅಂತಂದೇಳಿ ಫಸ್ಟು ವೋಟಿಂಗ್ ಕಾರ್ಡ್ ಮಾಡಿಸ್ರಿ. ಮಾಡಿಸಿದ ಮ್ಯಾಗ ಆಮೇಲೆ ಆಧಾರ್ ಕಾರ್ಡ್ನಾಗ ಎಲ್ಲ ಚೇಂಜ್ ಆಗೋದು ಅಪ್ಡೇಟ್ ಆಗೋದು. ವೋಟಿಂಗ್ ಕಾರ್ಡ್ ಇಲ್ದಂಗೆ ಆಧಾರ್ ಕಾರ್ಡ್ ಅಂತೂ ಏನು ಚೇಂಜ್ ಆಗಂಗಿಲ್ಲಮ್ಮ. ವೋಟಿಂಗ್ ಕಾರ್ಡ್ ಬೇಕೇ ಬೇಕೀಗ. ಅಲ್ಲಪ್ಪ ಅದು
ವೋಟಿಂಗ್ ಏ ಅಮ್ಮ ಸುಮ್ಮನೆ ತಲೆ ತಿನ್ಬೇಡ್ರಿ ಹೋಗ್ರಮ್ಮ. ನೀವು ಅಷ್ಟಲ್ಲ ನಮಗಿನ್ನು ಭಾಳಷ್ಟು ಇಲ್ಲಿ ಮಾಡ್ಸೋರು ಭಾಳ ಬಂದಾರ. ಅದೇನ ಅಲ್ಲಿ ಮುಂದೆ ಇನ್ನೊಬ್ರು ಇರ್ತಾರಲ್ಲ ಅವ್ರ ಹತ್ರ ವಿಚಾರಿಸಿ ಹೋಗಮ್ಮ. ಏನ್ಲ ಇದು ಯಪ್ಪ ಅಲ್ಲಲ್ಲ ಅದು ಏನು ಮಾತಾಡ್ತಾರೆ ಅರ್ಥ ಆಗಲ್ಲ ನೋಡ್ಲಿ. ಅಲ್ಲ ನಾವು ಮೊದಲು ಬಂದಿರೋದು ಆಧಾರ್ ಕಾರ್ಡ್ನಾಗ ಹೆಸರು ತಪ್ಪಾಗೈತಿ ತಿದ್ದುಪಡಿ ಮಾಡ್ಸೋಣ ಅಂತ ಬಂದೇವಿ. ಅದಕ್ಕೆ ಏನೇನು ಬೇಕು ಅಂದ್ರೆ ವೋಟಿಂಗ್ ಕಾರ್ಡ್ ಬೇಕು ಅಂತಾರೆ. ವೋಟಿಂಗ್ ಕಾರ್ಡ್ ಮಾಡ್ಸೋಕೆ ಏನೇನು ಬೇಕಂದ್ರೆ ಮತ್ತು ಆಧಾರ್ ಕಾರ್ಡ್ ಕೇಳ್ತಾರಲ್ಲ, ಆಧಾರ್ ಕಾರ್ಡ್ನಾಗ ಹೆಸರು ತಪ್ಪಾಗೈತೆ ಅಂತಾನೆ ಆಧಾರ್ ಕಾರ್ಡ್ ಮಾಡ್ಸೋಕೆ ಬಂದೇವಿ. ಅಂಥದ್ರಾಗ ವೋಟಿಂಗ್ ಕಾರ್ಡ್ ಮಾಡ್ಸೋಕ್ಕೂ ಮತ್ತು ಅದನ್ನ ಕೇಳ್ತಾರೆ. ವೋಟಿಂಗ್ ಕಾರ್ಡ್ ಮಾಡ್ಸೋಕೆ ನೋಡಿದ್ರೆ ಆಧಾರ್ ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ ಮಾಡ್ಸೋಕೆ ವೋಟಿಂಗ್ ಕಾರ್ಡ್ ಕೇಳ್ತಾರೆ. ಏನಪ್ಪ ಇದು ಲೆಕ್ಕನ ಅರಿಗೋದು ನನಗಂತೂ ತಲೆನೇ ಕೆಟ್ಟೋಗತೈತಿ. ಯವ್ವ ಯಪ್ಪ ಏನಂದು ಬೇಕಂದು ಏನೇನಂದು ಹೇಳಂಗಿಲ್ಲ. ಸುಮ್ಮನೆ ಒಂದು ಕೆಲಸ ಮಾಡಂದೆ, ಇಲ್ಲಿ ಬಂದು ಕರೆಕ್ಟಾಗಿ ಏನೂ ಹೇಳಂಗಿಲ್ಲ. ಸುಮ್ಮನೆ ನಮ್ಮ ಮನೆಯವ್ರಿಗೆ ಒಬ್ರು ಯಾರು ಪರಿಚಯ ಇದ್ದಾರಂತೆ, ಸುಮ್ಮನೆ ಅವ್ರ ಕಡೆ ಹೇಳಿ ಮಾಡ್ಸೋಣ ಬಾ ತಗೋಗ್ಲಿ. ಅವ್ರಿಗೆ ಇಂಥ ಆಧಾರ್ ಕಾರ್ಡ್ ಮಾಡ್ಸೋರೆಲ್ಲ ಗೊತ್ತಂತೆ. ಇವು ಏನೋ ಆನ್ಲೈನಾಗ ಏನೋ ಮಾಡ್ತಾರಂತಲ್ಲ, ಸುಮ್ಮನೆ ಅಲ್ಲೇ ಹೋಗಿ ಮಾಡ್ಸೋದು ಚಲೋ ಬಿಡಲಿ ಅಂತಾಗ ನಮ್ಮ ಮನೆಯವ್ರಿಗೆ ಒಂದ್ಸರಿ ಕೇಳ್ತಂತೇಳಿ ಇವತ್ತು ಕೇಳ್ತಾನೆ. ನಾನೇನೋ ಇಲ್ಲಿ ಬಂದು ಕೊಟ್ಟು ಹೋದ್ರೆ ಜಲ್ದಿ ಹಾಕಿಸ್ಬಿಡು ಅಂತಂದು ಬಂದೆ. ಇವ್ರು ನೋಡ್ರಿ ಕರೆಕ್ಟಾಗಿ ಹೇಳಂಗೆ ಇಲ್ವ, ಏನೇನು ಬೇಕು ನಮಗೆ ಜೋರು ಮಾಡ್ತಾರೆ. ಒಂದು ಕೆಲಸ ಮಾಡ್ತಾನೆ, ಇವತ್ತು ಹೋಗಿ ನಮ್ಮ ಮನೆಯವ್ರನ್ನ ಕೇಳ್ತೇನೆ. ಅದೇನೋ ಆನ್ಲೈನಾಗ ಏನೋ ಚೇಂಜ್ ಮಾಡಕ್ಕೆ ಬರ್ತೈತಿ, ಏನು ತಿದ್ದುಪಡಿ ಮಾಡಕ್ಕೆ ಬರ್ತೈತೆ ಅಂತ ಅನ್ನಕತ್ತಿದ್ರ. ಹಂಗಾದ್ರೆ ಸುಮ್ಮನೆ ಹಂಗೆ ಮಾಡೋಣ ಅಂತಾಗ. ಬೇಕಾದ್ರೆ ಸಿಟಿ ಕಡೆ ಒಂದಿನ ಹೋಗಿ ಆನ್ಲೈನ್ ಅಂಗಡಿಗಳು ಇರ್ತಾವಲ್ಲ ಅಲ್ಲಿ ಹೋಗಿ ಚೇಂಜ್ ಮಾಡಿಸಿ ಬರೋಣಂತೆ. ಹಂಗಂತೀಯ? ಒಂದು ಲೆಕ್ಕಕ್ಕೆ ಹಂಗೆ ಮಾಡೋದು ಚೆನ್ನಾಗಿ. ಇವ್ರು ನೋಡೋಕೆ ಕರೆಕ್ಟಾಗಿ ಹೇಳಂಗಿಲ್ಲ. ನಾನು ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಬಿಸ್ಲಾಗ ಬಂದಿರ್ತಾವ, ಅಷ್ಟು ಪಾಳೆ ನಿಂತು ಅಲ್ಲ ನಾವೇನು ಬಿಡಿ ಪಾಳೆ ನಿಂತಿಲ್ಲ ಅಲ್ಲ. ಮನ್ಯಾಗ ಕೇಳಿದ್ರೆ ಮನೆಗೆ ಹೇಳಿರಿ ಇಲ್ಲಿ ಬರ್ರಿ ಅಂದ್ರೆ ಇಲ್ಲಿ ಬಂದಾಗ ಅದು ಕರೆಕ್ಟಾಗಿ ಹೇಳಂಗಿಲ್ಲಪ್ಪ. ಸಿಟ್ಟು ಮಾಡ್ತಾರೆ. ಅಲ್ಲ ನಮಗೇನೆಲ್ಲ ಗೊತ್ತಿರ್ತೈತೆ ಏನೋ ಏನೇನು ಬೇಕು ಏನೇನಿಲ್ಲ ಅಂತಂದು. ಏನಪ್ಪ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈಗ ಅವ್ರಿಗಂತೂ ಎಲ್ಲ ಇಂತಿದ್ದು ಮಾಡ್ಸೋದು ಇದು ಏನೇನು ಬೇಕಂದು ಎಲ್ಲ ಗೊತ್ತಿರ್ತೈತಿ. ಅವ್ರಿಗೆ ಅಧಿಕಾರಿಗಳೆಲ್ಲ ಏನೇನು ಬೇಕು ಏನೇನು ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಿರ್ತೈತಿ. ಈಗ ನಮಗೆ ಹೆಂಗೆ ಅವ್ಕೆ ಏನೇನು ಮಾಡ್ಸೋಕೆ ಏನೇನು ಬೇಕಂತಂದು ಒಂದು ಸರಿ ಅದು ಹೆಂಗೆ ಗೊತ್ತಾಗತ್ತೆ. ಹಿಂಗೆ ಸಿಟ್ಟು ಮಾಡ್ತಾರಪ್ಪ. ಅವ್ರಿಗೆ ನಾವೆಲ್ಲ ತಿರುಗಿಸಿ ಮಾತಾಡೋಕ್ಕಾಗತ್ತೇನವ, ಎಲ್ಲ ಅವ್ರನ್ನ ಮಾತಾಡ್ಸ್ತಾರೆ. ನಾವೇನ್ರಿ ಹಿಂಗೆ ಒಂದು ಅಂತಂದ್ರೆ ಮತ್ತು ಈಗ ಆಗೋ ಕೆಲಸ 15 ದಿನಕ್ಕೆ 20 ದಿನಕ್ಕೆ ಆಗಂಗೆ ಮಾಡ್ತಾರೆ. ಸುಮ್ಮನೆ ನಾಳೆ ಬರ್ರಿ ಅಂತ ಕಾಯಿಸ್ತಾರೆ. ಸುಮ್ಮನೆ ಯಾಕೆ ಬೇಕು? ಅಣ್ಣಾರಿಗೆ ಹೇಳಿಬಿಡು, ಇವತ್ತು ಬರ್ತಾರಲ್ಲ ಕೇಳು, ಹಂಗೇನು ಹೋಗೋದಾಗ ಬೇಕಾದ್ರೆ ಅದೇನೋ ಆನ್ಲೈನಾಗ ಅದೇನೋ ಅಪ್ಡೇಟ್ ಏನೋ ಚೇಂಜ್ ಮಾಡ್ಸೋಕೆ ಬರ್ತೈತೆ, ತಿದ್ದುಪಡಿ ಮಾಡ್ಸೋಕೆ ಬರ್ತೈತೆ ಅಂತಾರಲ್ಲ, ಸುಮ್ಮನೆ ಹಂಗೆ ಮಾಡಿಸ್ಬಿಡೋಣಂತೆ. ಹ್ಞೂ ಕೇಳ್ತಂತಾಗ. ನಿನ್ನ ಸಾಯಂಕಾಲ ಬಾ ಅಡ್ಡಾಡ್ಕಿಂತ ನಮ್ಮ ಮನೆ ಕಡೆ ನಾನು ಕೇಳ್ತಾನಂತೆ. ಇಲ್ಲಾಂದ್ರೆ ಬೆಳಗ್ಗೆ ನಿಮ್ಮ ಮನೆ ಕಡೆ ನಾನು ನಾಳೆ ಹೋಗೋದಾದ್ರೆ ಜಲ್ದಿ ಬಂದು ಹೇಳ್ತಾನಂತೆ. ಕೆಲಸ ಬಗ್ಸಿ ಎಲ್ಲ ದೊಡ್ಡ ಮುಗಿಸ್ಕೊಂಡು ಹೋಗಿ ಬಂದ್ಬಿಡೋಣಂತೆ. ಆದ್ರೆ ನೋಡ ಇಷ್ಟು ದೂರ ಇಲ್ಲಿ ಬಿಸಿಲಾಗಿ ಇಲ್ಲಿವರೆಗೂ ಬಂದರೂ ಏನೂ ಉಪಯೋಗ ಇಲ್ದಂಗೆ ಆಯ್ತು. ಬರೀ ಹಿಂಗೆ ಅಕ್ಕತ್ತಲ್ಲ, ಅದಕ್ಕೆ ನೋಡಿ ಸಿಟ್ಟು ಬರೋದು. ಬೇಕಾದ್ರೆ ಬಿಸಿಲಾಗ ಅಡ್ಡಾಡ್ದಾದ್ರೆ ಅಡ್ಡಾಡ್ಬೋದು, ಆದ್ರೆ ಹೋಗಿದ ಕೆಲಸ ಆದ್ರೆ ಖುಷಿ ಇರ್ತೈತಿ. ಸುಮ್ಮನೆ ಇಷ್ಟೆಲ್ಲ ಕೆಲಸ ಬಿಟ್ಟು ಬಂದು ಈಗ ಹೋಗಿ ಬಿಸಿಲಾಗ ಹೋಗಿ ಮತ್ತು ಮನೆಗೆ ಹೋಗಿ ಸೆರತಿಗೆ ಹೆಣ ಆಗಿರ್ತೈತೆ ಬಿಸಿಲಾಗ. ಅಂಥದ್ರಾಗ ಹೋಗಿದ ಕೆಲಸ ಆಗಿಲ್ಲ ಅಂದ್ರೆ ಮತ್ತು ಪಿತ್ತ ನೆತ್ತಿಗೆ ಇರ್ತೈತೆ ನೋಡವ. ಏನು ಮಾಡೋಕ್ಕಾಗಲ್ಲ ಬಿಡಲೆ ಇವೆಲ್ಲ. ಮತ್ತು ಇವೆಲ್ಲ ಆಧಾರ್ ಕಾರ್ಡು ನಾನು ನಮ್ಮ ಮಗಂದು ಜಾತಿ ಪ್ರಮಾಣ ಪತ್ರ ಮಾಡ್ಸೋಕೆ ತಾಲೂಕು ಕಚೇರಿಗೂ ಅಲ್ಲಿಗೂ ಅಡ್ಡಾಡಿದೆ. ಅದನ್ನು ಮೊದಲು ದೂರ ಐತಿ ಊರಿಂದ, ಗೊತ್ತಲ್ಲ ನಿನಗೆ, ಏನಿಲ್ಲ ಒಂದು 3-4 ಕಿಲೋಮೀಟ್ರ್ ದೂರ ಐತಿ. ಎಲ್ಲ ದೂರನೇ ಇರ್ತಾವ, ಊರೊಳಗೆ ಎಲ್ಲಿರ್ತಾವ. ನನಗಂತರೂ ಆಟೋಕ್ಕೆ ಎಲ್ಲಿ ಕೇಳ್ತೀವ ಈಗ, ಏನಿಲ್ಲ ಒಂದು 100-150 ರೂಪಾಯಿ 200 ಕೇಳ್ತಾರೆ. ಮೊದಲು ಸಿಲಿಂಡ್ರ್ ಅದು ಜಾಸ್ತಿಗೆ ತಂದು ಅವಾಗಿನ ಸಿಲಿಂಡ್ರ್ ರೇಟ್ ಕಮ್ಮಿ ಇತ್ತು. ಹೆಂಗೆ ಮಾಡ್ಕೊಂತ 1-2 ದಿನ ಹೋದೆವ. ಇವ್ರು ಬರೀ ನಾಳೆ ಬರ್ರಿ 4 ದಿನ ಬಿಟ್ಟು ಬರ್ರಿ ಅಂತ ಏನಿಲ್ಲ ಅಂದ್ರೆ 15 ದಿನ ಅಲ್ದಾಡಿ ಸಾಕಾಗ್ಬಿಡ್ತು ನೋಡು. ಅದು ಜಾತಿ ಪ್ರಮಾಣ ಬರೋತ್ತಿಗೆ ನನಗಂತೂ ಸತ್ತು ಹುಟ್ಟು ಬಂದ್ರೆ ನಂಗೆ ಆಗ್ಬಿಡ್ತು ನೋಡವ. ಅಲ್ಲಿ ಅಡ್ಡಾಡಿ ಇವೆಲ್ಲ ಆಗಲ್ಲ ಬಿಡ. ಒಂದು ಸರಿ ಬಂದ್ರೆ ಆಗಂಗಿಲ್ಲ ಇವೆಲ್ಲ ಕೆಲಸಗಳು. ಗಂಡು ಮಕ್ಳು ಅಡ್ಡಾಡಿಸಿ ಮಾಡಿಸಿದ್ರೆ ಅವು ಕೆಲಸ ಅವಕ್ಕೆ ಆಗ್ಬಿಡ್ತಾವ. ಏನು ಮಾಡೋಕ್ಕಾಗಲ್ಲ, ಮತ್ತು ನಾವು ಮಾಡಿಸ್ಬೇಕಲ್ಲವ. ಹಾಯ್ ಫ್ರೆಂಡ್ಸ್, ನಿಮಗೂ ಈ ಥರ ಅನುಭವ ಆಗಿದ್ದೇನಾ? ಏನಾದರೂ ಆಧಾರ್ ಕಾರ್ಡು ಇಲ್ಲ ರೇಷನ್ ಕಾರ್ಡು, ವೋಟಿಂಗ್ ಕಾರ್ಡು, ಪಾನ್ ಕಾರ್ಡು ಇಲ್ಲ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಹಿಂಗೇನಾದರೂ ಮಾಡಿಸ್ಬೇಕಾರೆ ಈ ಥರ ಅಲ್ದಾಡಿ ಸಾಕಾಗೈತೆ. ನಮಗಂತೂ ಭಾಳ ಎಕ್ಸ್ಪೀರಿಯೆನ್ಸ್ ಆಗೈತಿ. ಅದಕ್ಕೆ ಅದನ್ನೇ ಎಕ್ಸಾಂಪಲ್ ತೊಗೊಂಡು ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೂ ಈ ಥರ ಅನುಭವ ಆಗಿದೆನಾ? ಹಾಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ. ಯವ್ವ ಸೂರ್ಯ ನೆತ್ತ ಮ್ಯಾಗ ಬಂದ, ಬಾರವ್ವ ಹೋಗೋಣ ತಗ. ಇಲ್ಲೇ ನಿಂತರ ಕೆಲಸ ಬಗ್ಸಿ ಏನೂ ಆಗಂಗಿಲ್ಲ. ಬಾ ಹೋಗೋಣ. ಬರಲಿ ಹೋಗೋಣ. ನಿಂದರೇನು ಅನ್ನ ಸಾರು ಏನೋ ಮಾಡಿಟ್ಟನಂದೇವನೇ, ಮತ್ತಿಲ್ಲ ಏನಿಲ್ಲ. ನನ್ನ ಗಂಡಗ ಮುದ್ದಿ ರೊಟ್ಟಿ ಏನಾದರೂ ಬೇಕೋ ದಿನ. ಅತ್ತಿ ಮಾವ ಇಲ್ಲಾಂದ್ರೂ ಗಂಡನ ಕಾಟ ತಪ್ಪಿಲ್ಲ ನನಗೆ. ಅತ್ತಿ ಮಾವ ಹೆಂಗೆ ಇದ್ದಾಗ ಹೆಂಗಾಕತ್ತೆ ಅದಕ್ಕಿನ್ನೂ ಜೋರಾಯ್ತು ನನ್ನ ಗಂಡ. ದಿನ ರೊಟ್ಟಿ ಮುದ್ದೆ ಏನಾದ್ರು ಬೇಕು. ನಾನು ಹುರುಳಿಕಾಳು ಸಾರು ಮಾಡಿದ್ದೆ, ಹೋಗಿ ಮುದ್ದೆ ಮಾಡಿಬಿಡ್ತೇನೆ. ಅನ್ನ ಮಾಡಿ ಕುಕ್ಕರ್ ಇಟ್ಬಿಡ್ತೇನೆ, ಮುದ್ದೆ ಒಂದು ಮಾಡಿಬಿಡ್ತೇನೆ.